ತೆಲುಗು ನಟ ರಾಮ್ ಚರಣ್ ತಂದೆ ಆಗಿದ್ದಾರೆ. ಪತ್ನಿ ಉಪಾಸನಾ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಉಪಾಸನೆಗೆ ಡೆಲಿವರಿ ಡೇಟ್ ಅನ್ನ ಜನವರಿ 31ಕ್ಕೆ ಕೊಟ್ಟಿದ್ರು. ತಮ್ಮದೇ ಅಪೋಲೋ ಆಸ್ಪತ್ರೆಯಲ್ಲಿ ಆಕೆಗೆ ಹೆರಿಗೆಯಾಗಿದೆ. ಈ ಬಗ್ಗೆ ಚಿರಂಜೀವಿ ಟ್ವೀಟ್ ಮಾಡಿ ಈಗಾಗಲೇ ಸಂತಸವನ್ನ ಹಂಚಿಕೊಂಡಿದ್ರು. ಮೆಗಾ ಫ್ಯಾಮಿಲಿಗೆ ವಾರಸ್ದಾರ ಬೇಕು ಅಂತ ಚಿರಂಜೀವಿ ಹೇಳುತ್ತಾ ಬಂದಿದ್ರು. ಅದೇ ರೀತಿ ಕೊನೆಗೂ ಮೆಗಾ ವಾರಸ್ದಾರ ಬಂದ ಎಂದು ಮೆಗಾ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. 2.5 ವರ್ಷದ ಹಿಂದೆ ಹೆಣ್ಣು ಮಗುವಿಗೆ ರಾಮ್ ಚರಣ್ ಉಪಾಸನಾ ದಂಪತಿ ಜನ್ಮ ನೀಡಿದ್ರು. 2ನೇ ಬಾರಿ ಗರ್ಭಿಣಿಯಾಗಿದ್ದ ಉಪಾಸನಾ ಇದೀಗ ಅವಳಿ ಮಕ್ಕಳನ್ನ ಸ್ವಾಗತಿಸಿದ್ದಾರೆ. ಒಂದು ಗಂಡು ಹಾಗೂ ಒಂದು ಹೆಣ್ಣು ಮಗು ಹುಟ್ಟಿರುವುದಾಗಿ ಚಿರಂಜೀವಿ ಸಂಭ್ರಮವನ್ನ ಈಗಾಗಲೇ ಹಂಚಿಕೊಂಡಿದ್ದಾರೆ. ಇನ್ನು ಸಂಭ್ರಮದ ಅಲೆಯಲ್ಲಿದ್ದ ರಾಮ್ ಚರಣ್ ತಮ್ಮ 2 ವರ್ಷದ ಮಗಳನ್ನ ಕರೆದುಕೊಂಡು ಆಸ್ಪತ್ರೆಗೆ ಬಂದಿದ್ರು. ಆದ್ರೆ ಅದೇಗೋ ರಾಮ್ ಚರಣ್ ಆಸ್ಪತ್ರೆಗೆ ಬರುವ ವಿಷಯ ಅವರ ಅಭಿಮಾನಿಗಳಿಗೆ ತಿಳಿಯಿತು. ತಂದೆಯಾಗಿದ್ದು ರಾಮ್ ಚರಣ್ ಅವರಾದ್ರೂ ತಮ್ಮ ಮನೆಯಲ್ಲಿಯೇ ಸಂಭ್ರಮದ ವಾತಾವರಣ ಮನೆ ಮಾಡಿದೆ ಎಂಬಂತೆ ಆಸ್ಪತ್ರೆಗೆ ಅಭಿಮಾನಿಗಳು ಎಲ್ಲರೂ ಕೂಡ ಬಂದಿದ್ರು. 2 ವರ್ಷದ ತಮ್ಮ ಮಗಳನ್ನ ಎತ್ತಿಕೊಂಡು ರಾಮ್ ಚರಣ್ ಕಾರಿನಿಂದ ಕೆಳಗೆ ಇಳಿತಾ ಇದ್ದಂತೆ ಕಿರುಚಾಡುತ್ತಾ ಅಭಿಮಾನಿಗಳು ರಾಮ್ ಚರಣ್ ಮೇಲೆ ಮುಗಿದಿದ್ರು. 106 ಮೊಬೈಲ್ ಕ್ಯಾಮೆರಾ ಫ್ಲಾಶ್ಗಳಿಂದ ಅಭಿಮಾನಿಗಳ ಅತಿರೇಕದ ವರ್ತನೆಯಿಂದ ಕಂಗಾಲಾದ ರಾಮ್ ಚರಣ್ ಒಬ್ಬ ತಂದೆಯಾಗಿ ಆ ಗುಂಪಿನಿಂದ ತಮ್ಮ ಮಗಳನ್ನ ಪಾರು ಮಾಡಲು ಹರಸಾಹಸ ಪಟ್ರು. ದಾರಿ ಬಿಡಿ ಎಂದು ತಮ್ಮ ಅಭಿಮಾನಿಗಳಲ್ಲಿ ರಾಮ್ ಚರಣ್ ಪದೇ ಪದೇ ವಿನಂತಿ ಮಾಡಿಕೊಂಡ್ರು ಕೂಡ ಇವರ ಅಭಿಮಾನಿಗಳು ಮಾತ್ರ ತಮ್ಮ ನೆಚ್ಚಿನ ನಾಯಕನ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ಕೊಡಲಿಲ್ಲ. ಸುತ್ತಮುತ್ತ ಬಾಡಿಗಾರ್ಡ್ಗಳಿದ್ರೂ ಪ್ರಯೋಜನವಾಗಲಿಲ್ಲ. ಇದರಿಂದ ತಾಳ್ಮೆ ಕಳೆದುಕೊಂಡ ರಾಮ್ ಚರಣ್ ಕೊನೆಗೆ ಕಿರ್ಚಾಡಿದ್ರು. ರಾಮ್ ಚರಣ್ ಅವರ ಮುಖದಲ್ಲಿ ಕೋಪ, ಆತಂಕ, ಅಸಮಾಧಾನ ಎದ್ದು ಕಾಣ್ತಾ ಇತ್ತು. ತಮ್ಮ ಮಗಳ ಜೊತೆ ಪರದಾಡಿರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜನಸಾಮಾನ್ಯರಲ್ಲಿ ಆಕ್ರೋಶವನ್ನ ಹೆಚ್ಚಿಸಿದೆ. ಹಲವರು ನಾಗರಿಕ ಪ್ರಜ್ಞೆ ಮರೆತು ಈ ಅಭಿಮಾನಿಗಳ ವಿರುದ್ಧ ಕಿಡಿಕಾರ್ತಿದ್ದಾರೆ. ನಾಗರಿಕ ಪ್ರಜ್ಞೆ ಮತ್ತು ಅಂಧಾಭಿಮಾನದ ಕುರಿತು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೆಲೆಬ್ರಿಟಿಗಳಿಗೂ ವೈಯಕ್ತಿಕ ಬದುಕಿರುತ್ತೆ, ಅವರಲ್ಲಿಯೂ ಕೂಡ ಭಾವನೆಗಳಿರುತ್ತೆ. ಯಾಕೆ ಅವರ ಖಾಸಗಿತನಕ್ಕೆ ಧಕ್ಕೆಯುಂಟು ಮಾಡ್ತೀರಾ ಎಂದು ಹಲವರು ರಾಮ್ ಚರಣ್ ಅವರ ಅಭಿಮಾನಿಗಳನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಅಭಿಮಾನ ಇರಬೇಕು, ಹುಚ್ಚು ಅಭಿಮಾನ ಇರಬಾರದು ಎನ್ನುತ್ತಾ ಇರುವ ಹಲವರು ಕೊನೆ ಪಕ್ಷ ಆ 2 ವರ್ಷದ ಮಗಳಿಗೆ ಉಸಿರುಗಟ್ಟಿಸಿದಂತಾಗುತ್ತೆ ಎನ್ನುವ ಪರಿಜ್ಞಾನ ಕೂಡ ಇಲ್ಲದಂತಾಯ್ತಲ್ಲ ಅಂತ ಹಲವರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಮತ್ತೊಂದು ವಿಚಾರ ಏನು ಅಂತಂದ್ರೆ ಮೆಗಾ ವಾರಸ್ದಾರ ಬಂದಿದ್ದಾಗಿದೆ. ಫ್ಯಾನ್ಸ್ ಕೂಡ ಖುಷಿಯಾಗಿದ್ದಾರೆ. ರಾಮ್ ಚರಣ್ ಮಕ್ಕಳ ಬಗ್ಗೆ ಈ ಹಿಂದೆ ಖ್ಯಾತ ಜ್ಯೋತಿಷಿ ವೇಣುಸ್ವಾಮಿ ಹೇಳಿದ್ದ ಭವಿಷ್ಯ ಇದೀಗ ತಪ್ಪಾಗಿದೆ. ಸೆಲೆಬ್ರಿಟಿ ಜ್ಯೋತಿಷಿಯಾಗಿ ಗುರುತಿಸಿಕೊಂಡಿರುವ ವೇಣುಸ್ವಾಮಿ ಹಿಂದೆ ರಾಮ್ ಚರಣ್ ಉಪಾಸನಾ ದಂಪತಿ ಬಗ್ಗೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು. ಮುಖ್ಯವಾಗಿ ಮಗಳು ಕ್ಲಿಂಕಾರ ಭವಿಷ್ಯದ ಬಗ್ಗೆ ಮಾತಾಡಿ ಆಕೆಯ ಜಾತಕದಲ್ಲಿ ರಾಜಯೋಗವಿದೆ, ಮೆಗಾ ಕುಟುಂಬಕ್ಕೆ ಅದೃಷ್ಟ ತರುವ ಮಗಳಾಗಿ ಬೆಳೆಯುತ್ತಾಳೆ ಎಂದಿದ್ರು. ಚಿರಂಜೀವಿ ಮಟ್ಟದಲ್ಲೇ ಕ್ಲಿಂಕಾರ ಹೆಸರು ಕೀರ್ತಿ ಗಳಿಸ್ತಾಳೆ ಅಂತ ಅವರು ಭವಿಷ್ಯ ನುಡಿದಿದ್ರು. ಆದ್ರೆ ಅದೇ ಸಮಯದಲ್ಲಿ ವೇಣುಸ್ವಾಮಿ ಮಾಡಿದ ಇನ್ನೊಂದು ಕಮೆಂಟ್ ಈಗ ಚರ್ಚೆಗೆ ಕಾರಣವಾಗಿದೆ. ಕ್ಲಿಂಕಾರ ನಂತರ ರಾಮ್ ಚರಣ್ ಹಾಗೂ ಉಪಾಸನಾಗೆ ಬೇರೆ ಮಕ್ಕಳಾಗುವುದಿಲ್ಲ ಅಂತ ಅವರು ಭವಿಷ್ಯ ನುಡಿದಿದ್ರು. ಆದ್ರೆ ಈಗ ಉಪಾಸನಾ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ರಿಂದ ಆ ಭವಿಷ್ಯ ಸಂಪೂರ್ಣ ತಪ್ಪಾಗಿದೆ. ಇದನ್ನೇ ಇಟ್ಕೊಂಡು ನೆಟ್ಟಿಗರು ವೇಣುಸ್ವಾಮಿ ಜ್ಯೋತಿಷ್ಯ ಮತ್ತೊಮ್ಮೆ ತಪ್ಪಾಗಿದೆ ಅಂತ ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಈ ಹೊಸ ಬೆಳವಣಿಗೆಯಿಂದ ಅವರ ಜ್ಯೋತಿಷ್ಯದ ಬಗ್ಗೆ ಟೀಕೆಗಳು ಹೆಚ್ಚಾಗ್ತಾ ಇದೆ. ಇನ್ನು ಈ ಬಗ್ಗೆ ವೇಣುಸ್ವಾಮಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕಾದು ನೋಡ್ಬೇಕಾಗತ್ತೆ.